ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡ ಆಗಿದೆ. ಖಾನಾಪುರ ಠಾಣೆ ಸಿಪಿಐ ಮಂಜುನಾಥ್ ಅವರನ್ನ ಅಮಾನತು ಮಾಡಲಾಗಿದೆ. ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡ. ಆದರೆ ಕಾರಣ ಏನು ಅಂತ ಕೇಳಿದ್ರೆ ನಿಮಗೆ ಸ್ವಲ್ಪ ಏನಕ್ಕಿರಬಹುದು ಅನ್ನೋ ಒಂದು ಪ್ರಶ್ನೆ ಮೂಡಬಹುದು. ಅಮಾನತು ಮಾಡಿ ಐಜಿಪಿ ವಿಕಾಸ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಬಿಜೆಪಿ ನಾಯಕರನ್ನ ಠಾಣೆಯೊಳಗೆ ಬಿಟ್ಟಿದ್ದಕ್ಕೆ ಅಮಾನತು ಮಾಡಿರುವಂತ ಕಾರಣ ಬಿಜೆಪಿ ನಾಯಕರನ್ನ ಸ್ಟೇಷನ್ ಒಳಗೆ ಯಾಕೆ ಬಿಟ್ರಿ ಅಂತ ಸಿಪಿಐನ ಅಮಾನತು ಮಾಡಲಾಗಿದೆ. ರವಿ ಭೇಟಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಮಾನತು ಮಾಡಿದ್ರ. ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡ ಆಗಿದೆ. ಖಾನಾಪುರ ಠಾಣೆಯ ಸಿಪಿಐ ಮಂಜುನಾಥ್ ಅವ್ರನ್ನ ಈಗ ತಲೆದಂಡ ಮಾಡಲಾಗಿದೆ. ಅವರ ಅಮಾನತು ಆಗಿದೆ. ಆದ್ರೆ ಇದಕ್ಕೆ ಕಾರಣ ಬಿಜೆಪಿ ನಾಯಕರನ್ನ ಅಲ್ಲಿ ಬಿಟ್ರು ಅಂತ. ಸೊ ಈ ಕಾರಣಕ್ಕೆ ಈಗ ಮೊದಲ ತಲೆದಂಡ ಆಗಿದೆ. ಬಹುಶಃ ತಲೆದಂಡ ಅಂತಂದಾಗ ಮೇ ಬಿ ರಾತ್ರಿ ಯಾಕೆ ಸುತ್ತಾಡಿಸಿದ್ರು ಆ ಕಾರಣಕ್ಕೇನೋ ಅಂತ ನಿಮಗೆ ಮೊದಲಿಗೆ ಅನಿಸ್ಬೋದು. ಆದರೆ ಇಲ್ಲ, ಇಲ್ಲಿ ಅಮಾನತು ಮಾಡಿರೋದು ವಿಕಾಸ್ ಕುಮಾರ್. ಐಜಿಪಿ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರನ್ನ ಠಾಣೆಯೊಳಗೆ ಬಿಟ್ಟಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಸೊ ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಸಿಪಿಐ ಅಮಾನತು. ಯಾರು ನಿಮಗೆ ಸಭೆ ಮಾಡೋದಕ್ಕೆಲ್ಲ ಅಲ್ಲಿ ಪರ್ಮಿಷನ್ ಕೊಡೋಕೆ ಯಾರು ಹೇಳಿದ್ದು ಅಂತ ಈಗ ಸಿಪಿಐ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸೊ ಸಿಟಿ ರವಿ ಎಪಿಸೋಡ್ನ ಮೊದಲ ತಲೆದಂಡ ಇದು. ಖಾನಾಪುರ ಠಾಣೆಯಲ್ಲಿ ಒಂದಷ್ಟು ನಾಯಕರು ಹೋಗಿದ್ರು, ಬಿಜೆಪಿಯ ನಾಯಕರು. ಸೊ ರಾತ್ರಿ ಅಲ್ಲಿ ಸಭೆ ಮಾಡೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಅಂತ ಈಗ ಸಿಪಿಐ ಈಗ ತಲೆದಂಡಕ್ಕೆ ಒಳಗಾಗಿದ್ದಾರೆ. ಸಿಪಿಐ ಮಂಜುನಾಥ್ ಸೊ ಅಮಾನತು ಮಾಡಿ ಐಜಿಪಿ ವಿಕಾಸ್ ಕುಮಾರ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಬಿಜೆಪಿ ನಾಯಕರನ್ನ ಠಾಣೆಯೊಳಗೆ ಬಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆ. ಸೊ ಆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಸಿಪಿಐ ಅಮಾನತು ಮಾಡಲಾಗಿದೆ. ಇನ್ನು ಸಿಟಿ ರವಿ ಭೇಟಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಮಾನತು ಮಾಡಿದ್ರ. ಖಾನಾಪುರ ಠಾಣೆಯಲ್ಲೇ ಕಮಿಷನರ್ ಯಡಾ ಮಾರ್ಟಿನ್, ಡಿಸಿಪಿ ರೋಹನ್ ಜಗದೀಶ್ ಕೂಡ ಠಾಣೆಯಲ್ಲಿದ್ದರು. ಹಿರಿಯ ಅಧಿಕಾರಿಗಳಿಬ್ಬರು ಸಿಪಿಐ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಆದ್ರೆ ಇಲ್ಲಿ ಹಿರಿಯ ಅಧಿಕಾರಿಗಳಿದ್ರು ಕೂಡ ಅಮಾನತು ಮಾಡಿರೋದು ಸಿಪಿಐನ. ಕಮಿಷನರ್ ಅನುಮತಿಯಂತೆ ಬಿಜೆಪಿ ನಾಯಕರನ್ನ ಬಿಟ್ಟಿದ್ರು. ಠಾಣೆ ಒಳಗೆ ಬಿಟ್ಟಿದ್ದಂತ ಸಿಪಿಐ ಮಂಜುನಾಥ್ ನಾಯಕ್. ಬರೀ ಸಿಪಿಐ ಮಾತ್ರ ಇರಲಿಲ್ಲ, ಆ ಸಂದರ್ಭದಲ್ಲಿ ಕಮಿಷನರ್ ಯಡಾ ಮಾರ್ಟಿನ್ ಕೂಡ ಇದ್ರು, ಡಿಸಿಪಿ ರೋಹನ್ ಜಗದೀಶ್ ಕೂಡ ಠಾಣೆಯಲ್ಲೇ ಇದ್ರು. ಆದರೆ ಅಮಾನತು ಮಾಡಿರೋದು ಮಾತ್ರ ಈಗ ಸಿಪಿಐ ಮಂಜುನಾಥ್ ನಾಯ್ಕ್ ಅವ್ರನ್ನ ಈಗ ಅಮಾನತು ಮಾಡಲಾಗಿದೆ. ಜೊತೆಗೆ ಕಮಿಷನರ್ ಅವರ ಅನುಮತಿಯಂತೆ ಬಿಜೆಪಿ ನಾಯಕರನ್ನ ಒಳಬಿಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಈಗ ಸಿಗ್ತಾ ಇದೆ. ನೀವಲ್ಲಿ ನೋಡ್ತಾ ಇದ್ರೆ ಅಶೋಕ್ ಬೆಲ್ಲದ್, ಹೀಗೆ ಅನೇಕ ನಾಯಕರು. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಮಾನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಹದೇವ್ ಮಾನೆ, ಆರಂಭದಲ್ಲಿ ತಲೆದಂಡ ಅಮಾನತು ಅನ್ನೋ ಶಬ್ದ ಕೇಳಿದಾಗ ಮೇ ಬಿ ರಾತ್ರಿ ಎಲ್ಲ ಸುತ್ತಾಡಿಸಿರಲ್ಲ ಬೇರೆ ಬೇರೆ ಠಾಣೆಗೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೇನೋ ಅಂತ ಜನ ಕೂಡ ಅಂದ್ಕೊಳ್ಬೋದು ಆರಂಭದಲ್ಲಿ. ಆದರೆ ಇಲ್ಲಿ ಆಗಿರೋದೇನು ಅಂತಂದರೆ ಬಿಜೆಪಿಯ ನಾಯಕರಿಗೆ ಅಲ್ಲಿ ಸಭೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟರು ಅಂತ ಸಿಪಿಐ ಅವ್ರ ಮೇಲೆ ಈಗ ಆ್ಯಕ್ಷನ್ ಆಗಿದೆ. ಏನು ಇದರ ಹಿಂದಿನ ಲಾಜಿಕ್, ಯಾಕೆ, ಏನು ಕಾರಣ ಕೊಟ್ಟಿದ್ದಾರೆ ಅಮಾನತು ಮಾಡೋದಕ್ಕೆ? ಹೌದು ಅವಿನಾಶ್, ಏನು ಸಿಟಿ ರವಿ ಬಂಧನದ ಪ್ರಕರಣದಲ್ಲಿ ಏನಿದೆ ಈಗ ಸಾಕಷ್ಟು ಪೊಲೀಸರ ನಡೆ ಮೇಲೆ ಅನುಮಾನ ಹುಟ್ಟುವಂತೆ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ ಏನು ಡಿಸೆಂಬರ್ 19ರಂದು ಸಿಟಿ ರವಿ ಅವರನ್ನ ಬಂಧನ ಆಗುತ್ತೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಅವರನ್ನ ಕರೆದುಕೊಂಡು ಹೋಗುವ ಬದಲು ನೇರವಾಗಿ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲೇ 8 ಗಂಟೆಗೆ ಸುಮಾರಿಗೆ ಅವ್ರನ್ನ ಒಳಗಡೆ ಭಾಗದಲ್ಲಿ ಕರೆದುಕೊಂಡು ಹೋಗಿ ಕೂರಿಸ್ತಾರೆ. ಇದಾದ ಬಳಿಕ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಬರ್ತಾರೆ, ಶಾಸಕ ಬಸವನಗೌಡ ಯತ್ನಾಳ್ ಬರ್ತಾರೆ, ಅರವಿಂದ್ ಬೆಲ್ಲದವರು, ಇವರೆಲ್ಲರೂ ಕೂಡ ಠಾಣೆ ಒಳಗೆ ಅವರು ಭೇಟಿಗಾಗಿ ಬರ್ತಾರೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಅಲ್ಲಿ ಠಾಣೆ ಒಳಗಡೆನೆ ನಗರ ಪೊಲೀಸ್ ಆಯುಕ್ತರಾದಂಥ ಯಡಾ ಮಾರ್ಟಿನ್ ಅವರಿದ್ರು, ಡಿಸಿಪಿ ರೋಹನ್ ಜಗದೀಶ್ ಅವರಿದ್ರು, ಅದರ ಜೊತೆಗೆ ಎಸಿಪಿ ರ್ಯಾಂಕ್ನ ಅಧಿಕಾರಿಗಳು ಕೂಡ ಠಾಣೆ ಒಳಗಡೆ ಇರ್ತಾರೆ. ಹೊರಗಡೆ ಭಾಗದಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಮಾಡಿಕೊಂಡು ಬಂದಿರ್ತಾರೆ. ಸೊ ಇದೇ ವೇಳೆ ಬಂದಂತಹ ಏನು ವಿರೋಧ ಪಕ್ಷದ ನಾಯಕರೇನಿದ್ದಾರೆ ಆರ್ ಅಶೋಕ್ ಅವರಿಗೆ ಒಳಗಡೆ ಬಿಡುವಂತೆ ಮನವಿಯನ್ನು ಮಾಡ್ಕೊಳ್ತಾರೆ. ಸೊ ಈ ಒಂದು ಮನವಿಯ ಮೇರೆಗೆ ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಠಾಣೆ ಒಳಗಡೆ ಬಿಡ್ತಾರೆ. ಸೊ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೂಡ ಅವರ ಜೊತೆಗೆ ಒಳಗಡೆ ಹೋಗ್ತಾರೆ. ಸಿಟಿ ರವಿ ಅವರನ್ನ ಏನು ಠಾಣಾಧಿಕಾರಿ ಕೊಠಡಿ ಏನಿರುತ್ತೆ ಆ ಒಂದು ಕೊಠಡಿಯಲ್ಲೇ ಸಿಟಿ ರವಿ ಅವರನ್ನ ಕೂರಿಸಿರ್ತಾರೆ. ಸೊ ಅಲ್ಲಿ ಹೋಗಿ ಇವರು ಸುಮಾರು ಅರ್ಧ ಗಂಟೆಗಳ ಕಾಲ ಅವರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ ಎಲ್ಲ ನಾಯಕರು ಎದ್ದು ಹೊರಗಡೆ ಬರ್ತಾರೆ. ಸೊ ಹೊರಗಡೆ ಬಂದಾದ ಮೇಲೆ ಸಾಕಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಸುಮಾರು 400ಕ್ಕೂ ಅಧಿಕ ಕಿಲೋಮೀಟರ್ ಸುತ್ತಾಡಿಸಿರುವಂಥದ್ದು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಯಾರೆಲ್ಲ
ಕರ್ತವ್ಯ ಲೋಪ ಎಸಗಿದ್ರು. ಸಿ ಟಿ ರವಿ ಅವರನ್ನ ಯಾವ ರೀತಿಯಾಗಿ ಕರೆದುಕೊಂಡು ಓಡಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಪರ ವಿರೋಧ ಕೂಡ ಆಗ್ತಾ ಇತ್ತು. ಇದರಲ್ಲಿ ಯಾರಿಗಾದರೂ ಅಮಾನತು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಆದರೆ ಈಗ ಇದರ ಉಲ್ಟಾಗಿ ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಖಾನಾಪುರ ಠಾಣೆಯ CPI ಆಗಿರುವಂತಹ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಿರುವಂಥದ್ದು IGP ವಿಕಾಸ್ ಕುಮಾರ್ ಅವರೇ ಅಮಾನತು ಮಾಡಿ ಆದೇಶ ಮಾಡಿರುವಂಥದ್ದು. ಇಲ್ಲಿ ಅಮಾನತಿನಲ್ಲಿ ಒಂದು ಉಲ್ಲೇಖವನ್ನ ಮಾಡಿರುವಂಥದ್ದು, ಸಿ ಟಿ ರವಿ ಅವರನ್ನ ಬಂಧಿಸಿಕೊಂಡು ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಠಾಣೆ ಒಳಗಡೆ ಕೂರಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರನ್ನ ಒಳಗಡೆ ಹೋಗೋಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು, ನಿಮ್ಮ ಕರ್ತವ್ಯದ ಬೇಜವಾಬ್ದಾರಿತನ ತೋರಿರುವಂಥದ್ದು, ಕರ್ತವ್ಯ ಲೋಪ ಆಗಿದೆ ಅನ್ನುವಂತಹ ಒಂದು ಮೆನ್ಷನ್ ಅನ್ನು ಮಾಡಿ ಅವರನ್ನು ಈಗ ಅಮಾನತು ಮಾಡಿ IGP ಅವರು ಆದೇಶ ಹೊರಡಿಸಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಒಂದು ಠಾಣೆಯಲ್ಲಿ ಕಮಿಷನರ್ ರ್ಯಾಂಕ್ನ ಅಧಿಕಾರಿ ಇದ್ದಂತಹ ಸಂದರ್ಭದಲ್ಲಿ ಇವರು ಠಾಣಾಧಿಕಾರಿ ಆದರೂ ಕೂಡ ಅವರ ಏನು ಆದೇಶಗಳೇನಿರ್ತವೆ ಅದನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಕಮಿಷನರ್ ಇದ್ದರೂ ಕೂಡ ಅದರ ಮೇಲಾಗಿಯೂ ಈಗ ಏನು ಠಾಣಾಧಿಕಾರಿ ಆದಂತಹ ಮಂಜುನಾಥ್ ನಾಯಕ್ ಅವರನ್ನು ಅಮಾನತು ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರುವಂಥದ್ದು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ತಲೆದಂಡ ಸಿ ಟಿ ರವಿ ಅವರನ್ನು ಸುತ್ತಾಡಿಸಿದವರು ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಿದ್ವು. ಆದರೆ ಈಗ ಬಿಜೆಪಿ ನಾಯಕರನ್ನ ಠಾಣೆ ಒಳಗಡೆ ಬಿಟ್ಟಿದ್ದಕ್ಕೆ ತಲೆದಂಡ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅದರ ಜೊತೆಗೆ ಮೇಲಾಧಿಕಾರಿಗಳು ಇದ್ದಾಗ್ಯೂ ಕೂಡ ಒಬ್ಬ CPI ಅನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಗೃಹ ಇಲಾಖೆ ಅಥವಾ ಪೊಲೀಸ್ ಮೇಲಾಧಿಕಾರಿಗಳು ಮುಂದಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗ್ತಾ ಇರುವಂಥದ್ದು. ಅವಿನಾಶ್, ಎಸ್, ಅದೇ ಇಲ್ಲಿ ಏನಂತಂದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಸುವರ್ಣಸೌಧದಲ್ಲಿ ನುಗ್ತಾರೆ ಬೆಂಬಲಿಗರು, ಅಲ್ಲಿ ಗಲಾಟೆ ಆಗುತ್ತೆ, ಅಲ್ಲಿ ಸಂಬಂಧಪಟ್ಟಾಗ ಏನೋ ಕ್ರಮ ಆಯ್ತಾ ಹೀಗೆ? ಯಾಕಂದ್ರೆ ಇಲ್ಲಿ ಒಂದು ಸಭೆ ಮಾಡಿದ್ದಕ್ಕಿಷ್ಟು, ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದು ಸರಿಯೋ ತಪ್ಪು ಅವರ ವಿವೇಚನೆಗೆ ಬಿಟ್ಟಿದ್ದು, ಅವ್ರದ್ದೇನು ಒಂದು ಲೀಗಲ್ ಬೌಂಡ್ರಿ ಇರುತ್ತೆ ಅದು. ಆದ್ರೆ ಇಲ್ಲಿ ಅದನ್ನು ಮೀರಿ ಕೆಲವೊಂದು ಆಗಿದೆಯಲ್ಲ, ಸುವರ್ಣಸೌಧದ ಪ್ರಿಮೈಸಿಸ್ಗೆ ಬರ್ತಾರೆ, ಅಲ್ಲಿ ಒಂದು ರೀತಿ ದರ್ಪ ತೋರಲಾಗುತ್ತೆ, ಹೊಡೆಯೋಕೆ ಹಲ್ಲೆಗೂ ಕೂಡ ಮುಂದಾದ್ರು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಅಲ್ಲಿನ ಸೆಕ್ಯೂರಿಟಿ ಬಗ್ಗೆ ಕೂಡ ಆಗಿದೆಯಾ, ಅಲ್ಲೇನೇ ಕ್ರಮ ಆಗಿದೆಯಾ ಇದುವರೆಗೆ? ಅವಿನಾಶ್, ಈ ಒಂದು ಸಿ ಟಿ ರವಿ ಅವರ ಪ್ರಕರಣವನ್ನು ನೋಡ್ತಾ ಇದ್ರೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಪೊಲೀಸರನ್ನ ಯಾರೊಬ್ಬರು ಕಂಟ್ರೋಲ್ ಮಾಡ್ತಾ ಇದ್ರು ಅನ್ನುವಂಥ ಅನುಮಾನ ಕೂಡ ಈಗ ಸ್ಪಷ್ಟವಾಗಿ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಸುವರ್ಣ ವಿಧಾನಸೌಧದಲ್ಲಿ ನುಗ್ಗಿ ದಾಂಧಲೆಯನ್ನ ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮೇಲೆ ಹಲ್ಲೆಗೂ ಕೂಡ ಯತ್ನ ನಡೆಸ್ತಾರೆ, ಅವರಿಗೆ ಧಮಕಿ ಕೂಡ ಹಾಕ್ತಾರೆ, ಜೀವ ಬೆದರಿಕೆ ಕೂಡ ಹಾಕ್ತಾರೆ. ಇದೆಲ್ಲದರ ನಡುವೆ ಅವರ ಏನು ಧಮಕಿ ಹಾಕಿರುವಂಥ ಆರೋಪಿಗಳು ರಾಜ್ಯಾರೋಷವಾಗಿ ಪೊಲೀಸ್ ಠಾಣೆಯಿಂದ ಹೊರಗಡೆ ಕೂಡ ಹೋಗಿರುವಂಥದ್ದು, ಪ್ರತಿಭಟನೆಗಳು ಕೂಡ ಭಾಗಿಯಾಗಿರುವಂಥದ್ದು ನೋಡಬಹುದಾಗಿದೆ. ಸೊ ಇವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮಗಳಾಗೋದಿಲ್ಲ. ದೂರು ಕೂಡ ದಾಖಲಾಗಿರುವಂಥದ್ದು, ಅದು ಘಟನೆ ನಡೆದು 5 ದಿನದ ಮೇಲೆ ಅಪರಿಚಿತರು ಅಂತೇಳಿ ಒಂದು ದೂರು ದಾಖಲಾಗುತ್ತೆ. ಸೊ ಅವ್ರನ್ನ ಬಂಧಿಸುವಂಥ ಪ್ರಕ್ರಿಯೆಗಳು ಎಲ್ಲೂ ಕೂಡ ನಡೆಯೋದಿಲ್ಲ. ಮತ್ತು ಅಲ್ಲಿ ಸುವರ್ಣಸೌಧದಲ್ಲಿ ದಾಂಧಲೆ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ರು ಅವರನ್ನ ಅಮಾನತು ಮಾಡಬೇಕು ಅಥವಾ ಅವ್ರನ್ನ ಏನು ನೋಟಿಸ್ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಮೇಲಾಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಆರೋಪಿಗಳನ್ನು ಕರೆದುಕೊಂಡು ಬಂದು ಬೇರೆ ಅಂದರೆ ತಮಗೆ ಸಂಬಂಧವಿಲ್ಲದಂತಹ ಠಾಣೆಯಲ್ಲಿ ಕರೆದುಕೊಂಡು ಬಂದು ಇಡೀ ಠಾಣೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಂತಹವರು ನಗರ ಪೊಲೀಸ್ ಆಯುಕ್ತರಾದಂಥ ಯಡಾಮಾಟಿನ್ ಅವರು ಮತ್ತು DCP ರೋಹನ್ ಜಗದೀಶ್ ಅವರು. ಸೊ ಮೇಲಾಧಿಕಾರಿಗಳು ಇದ್ದಾಗ್ಯೂ ಕೂಡ ಈ ಒಂದು CPI ಅವರ ಮೇಲೆ ಯಾಕೆ ತಲೆದಂಡ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದ್ರೆ ಸಹಜವಾಗಿ ಒಂದು ಕಡೆ ಏನು ಆರೋಪಿ ಸ್ಥಾನದಲ್ಲಿದ್ದಂತಹ ಸಿ ಟಿ ರವಿ ಅವರನ್ನ ಭೇಟಿಗೆ ಅವಕಾಶ ಕೊಡಬಹುದಿತ್ತ ಕೊಡಬಾರ್ದಿತ್ತ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕಾನೂನು ರೀತಿ ಏನು ಕ್ರಮ ಆಗಬೇಕು ಆ ನಿಟ್ಟಿನಲ್ಲಿ ಆಗಬೇಕು. ಅದನ್ನು ಹೊರತುಪಡಿಸಿ ಇನ್ನೊಂದು ಕಡೆ ಸುವರ್ಣಸೌಧದಂತಹ ಒಂದು ಶಕ್ತಿ ಸೌಧಕ್ಕೆ ನುಗ್ಗಿ ದಾಂಧಲೆ ಮಾಡಿದಂಥವರು ಇಲ್ಲಿವರೆಗೂ ಕೂಡ ಅರೆಸ್ಟ್ ಆಗುವುದಿಲ್ಲ. ಅಲ್ಲಿ ಕರ್ತವ್ಯ ಲೋಪ ಮಾಡಿದಂತಹ ಅಧಿಕಾರಿ ಮೇಲೆ ಯಾವುದೇ ರೀತಿಯಾದಂಥ ಕ್ರಮಗಳಾಗುವುದಿಲ್ಲ. ಆದರೆ ಏಕಾಏಕಿ ಬಿಜೆಪಿ ನಾಯಕರನ್ನ ಠಾಣೆ ಒಳಗಡೆ ಬಿಟ್ಟರು ಅನ್ನುವಂಥ ಕಾರಣಕ್ಕಾಗಿ ಒಬ್ಬ ಸಣ್ಣ ಅಧಿಕಾರಿಗೆ ಈಗ ಅಮಾನತು ಮಾಡಿ ಆದೇಶ ಹೊರಡಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಜನಸಾಮಾನ್ಯರು ಪ್ರಶ್ನೆ ಮಾಡುವಂಥ ಸ್ಥಿತಿ ಉದ್ಭವ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಗೃಹ ಸಚಿವರು ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಕೂಡ ಈಗ ಅಷ್ಟೇ ಸಭೆಗೆ ಬಂದಿರುವಂಥದ್ದು. ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಮಾನತಿಗೆ ಸಂಬಂಧಪಟ್ಟಂತೆ ಮತ್ತು ಸಿ ಟಿ ರವಿ ಅವರನ್ನ ರಾತ್ರಿ ಇಡೀ ಸುತ್ತಾಡಿಸಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಉತ್ತರವನ್ನು ಗೃಹ ಸಚಿವರು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕಾದು ನೋಡಬೇಕಿದೆ. ಅವಿನಾಶ್, ಧನ್ಯವಾದ ಸಹದೇವ್ ಮಾಹಿತಿಗಾಗಿ.